ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಭಾಳ ಆನೆಸ್ಟಾಗಿ ಹೇಳಬೇಕು ಅಂತಂದರೆ ಒಂದೊಂದು ಸಲ ಈ ಸುದ್ದಿ ತೊಗೊಳಕ್ಕೆ ಮುಂಚೆ ಐ ವಿಲ್ ಜಸ್ಟ್ ಟೇಕ್ 30 seconds ಪ್ರಾಬಬ್ಲಿ ಒಂದೊಂದು ಸಲ ನನ್ನ ಬಗ್ಗೆ ನನಗೆ ಅಥವಾ ನಮ್ಮ ಬಗ್ಗೆ ನಮಗೆ ಭಾಳ ಬೇಸರ ಅಂತ ಅನಿಸ್ಬಿಡುತ್ತೆ. ಯಾಕೆ ಅಂತಂದರೆ ಈಗ ಇನ್ನೇನು ಮುಂಗಾರು ಸ್ಟಾರ್ಟ್ ಆಗ್ತಾ ಇದೆ, ಹೋರಾಟ ಮಾಡಬೇಕಾಗಿರೋದು ಭಾಳ ಇದೆ. ಇನ್ನೇನು ಬಿತ್ತನೆ ಶುರುವಾಗುತ್ತೆ, ಹೋರಾಟ ಮಾಡಬೇಕಾಗಿರೋದು ಭಾಳ ಇದೆ. ರೈತ ಸಂಕಷ್ಟದಲ್ಲಿದ್ದ, ಹೋರಾಟ ಮಾಡಬೇಕಾಗಿರೋದು ಭಾಳ ಇದೆ. ನಮ್ಮ ಕೆರೆಗಳು ಒಣಗಿ ಹೋಗಿದ್ವು, ಈಗ ತುಂಬಬಹುದು, ಹೋರಾಟ ಮಾಡಬೇಕಾಗಿರೋದು ಭಾಳ ಇದೆ. ಪ್ರವಾಹದ ಪರಿಸ್ಥಿತಿ ಎದುರಾಗಬಹುದು, ಹೋರಾಟ ಮಾಡಬೇಕಾಗಿರೋದು ಭಾಳ ಇದೆ. ಬೆಂಗಳೂರಿನಲ್ಲಿ ಮೋರಿಗಳು, ರಾಣಿ ಕಾಲುವೆಗಳು, ರಾಜ ಕಾಲುವೆಗಳು ಎಲ್ಲವೂ ಕೂಡ ಈ ಕ್ಷಣದವರೆಗೂ ಕೂಡ ಕ್ಲೀನಾಗಿಲ್ಲ, ಹೋರಾಟ ಮಾಡಬೇಕಾಗಿರೋದು ಭಾಳ ಇದ್ದಾವೆ. ರಾಜ್ಯದಲ್ಲಿ ನಮ್ಮ ರಾಯಚೂರಿನಲ್ಲಿ, ಕಲಬುರಗಿಯಲ್ಲಿ, ಬಳ್ಳಾರಿಯಲ್ಲಿ, ಬೇರೆ ಬೇರೆ ಕಡೆಗಳಲ್ಲಿ ಅಪೌಷ್ಟಿಕತೆಗೆ ಪ್ರತಿದಿನಕ್ಕೆ ಒಂದಲ್ಲ ಒಂದು ಮಗು ಸಾವನ್ನಪ್ತಾ ಇದೆ, ಗರ್ಭಿಣಿಯರು ತೀರ್ಕೊಳ್ತಾ ಇದ್ದಾರೆ, ಬಾಣಂತಿಯರು ತೀರ್ಕೊಳ್ತಾ ಇದ್ದಾರೆ. ಹೋರಾಟ ಮಾಡಬೇಕಾಗಿರೋದು ಬೇರೆ ಇದೆ, ನಾವು ಚರ್ಚೆ ಮಾಡಬೇಕಾಗಿರೋದು ಬೇರೆ ಇದೆ. ನಾವು ವಿಷನರಿಯಾಗಿ ಒಂದಿಷ್ಟು ವಿಷಯಗಳನ್ನು ನಿಮ್ಮ ಮುಂದೆ ಇಡಬೇಕಾಗಿರೋದು ಬೇರೆ ಇದೆ. ಬಟ್ ನಾವು, ಇನ್ಕ್ಲೂಡಿಂಗ್ ಮೀ, ನನ್ನೂ ಸೇರಿಸಿ, ಏನು ನಾನು ಬೆನ್ನಿಂದ ಕನ್ನಡ ಇಟ್ಕೊಂಡಿಲ್ಲಲ್ಲ. ಸೊ ಭಾಳ ಸಲ ಏನು ಅನಿಸ್ಬಿಡುತ್ತೆ ಅಂತಂದರೆ, ಏನು ಇವ್ರದ್ದೆಲ್ಲ ಆಟಗಳು ಬರೀ ಪೆಂಡ್ರೆ ಅಂತೆ, ಅದ್ಯಾರ ತಿಮಿಂಗ್ಲ ಅಂತೆ, ಮೊಸಳೆ ಅಂತೆ, ಆನೆ ಅಂತೆ, ಇದೇನೋ 100 ಕೋಟಿ ಅಂತೆ, 5 ಕೋಟಿ ಅಂತೆ. ವೇರ್ ಈಸ್ ದಿ ಫ್ಯಾಬ್ರಿಕ್ ಆಫ್ ಮೈ ಸೊಸೈಟಿ ಮ್ಯಾನ್? ಐ ವಾಂಟ್ ಟು ಆಸ್ಕ್. ಓಕೆ, ಬಟ್ ಇದು ಇವತ್ತು ಮುನ್ನೆಲೆಗೆ ಬರ್ತಾ ಇದೆ. ಇದು ಭಾಳ ನೋವಿನ ಸಂಗತಿ. ಮತ್ತು ಮುನ್ನೆಲೆಗೆ ಬಂದು ಏನಾಗ್ತಾ ಇದೆ, ಈ ಸೋಷಿಯೋ ಪೊಲಿಟಿಕಲ್ ಸಿಸ್ಟಮ್ನ ಹಾಳುಗೆಡುತ್ತಾ ಇದೆ. ಆ ಕಾರಣಕ್ಕಾಗಿ ನಾವು ಇದನ್ನು ಫೋಕಸ್ ಮಾಡಲೇಬೇಕು. ನನಗೆ ಇದನ್ನು ಫೋಕಸ್ ಮಾಡಿಬಿಟ್ಟು ಮಜಾ ತಗೊಳ್ಬೇಕು ಅಂತೇನಿಲ್ಲ, ಬಟ್ ಫೋಕಸ್ ಮಾಡಲೇಬೇಕು. ಅನಿಷ್ಟಗಳು, ಅನಾಚಾರಗಳು, ಅನ್ಯಾಯಗಳು, ಪರಮ ಭ್ರಷ್ಟತನ, ಭಂಡತನ, ಇದೆಲ್ಲವೂ ಅಧಮತನ 100ಕ್ಕೆ 100 ನಡೀತಾ ಇದೆ. ಏನು ಮಾಡ್ತೀರಿ? ಅವನ ಒಬ್ಬ ಓಡೋಗಿದ್ದಾನೆ, ಸಂಸದ ಅಂತ ಕರೆಸ್ಕೊಳ್ಳೋನು. 21 ದಿನ ರೀ, 3 ವಾರ ಇವತ್ತಿಗೆ ಅವನ ವಿಷಯಕ್ಕೆ ಇಷ್ಟೆಲ್ಲ ನಡೀತಾ ಇದೆ. ಅವನ ವಿಷಯಕ್ಕೆ ಇಡೀ ರಾಜ್ಯನೇ ಒಂದು ರೀತಿ ಅಡ ಇಟ್ಟಂಗೆ ನಾವೆಲ್ಲ ಮಾತಾಡ್ತಾ ಇದ್ದೀವಿ. ಓಕೆ, ಮಾತಾಡೋಣ ಬನ್ನಿ. ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕೇಸ್ನಲ್ಲಿ ಯಾರು ಊಹಿಸಿರದ ರೀತಿಯಲ್ಲಿ ಒಂದು ಬಾಂಬ್ ಸ್ಫೋಟ ಆಗಿದೆ. ಜೈಲ್ ಪಾಲಾಗಿರುವ ಬಿಜೆಪಿ ಮುಖಂಡ ವಕೀಲ ದೇವರಾಜೇಗೌಡ ಅತಿ ದೊಡ್ಡ ಬಾಂಬ್ ಸಿಡಿಸಿದ್ದಾರೆ. DCM DK ಶಿವಕುಮಾರ್ ವಿರುದ್ಧ 100 ಕೋಟಿ ರೂಪಾಯಿ ಆಫರ್ ಬಾಂಬ್ ಸಿಡಿಸಿತ್ತು. ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿ ಆಗಿದೆ. ಪೊಲೀಸ್ ಅಧಿಕಾರಿಗಳ ಕಸ್ಟಡಿಯಲ್ಲಿ ಇರುವಾಗಲೇ ಮಾತನಾಡಿರುವ ದೇವರಾಜೇಗೌಡ, ಕಾರ್ತಿಕ್ ಬಳಿ ಪೆನ್ ಡ್ರೈವ್ ತರಿಸ್ಕೊಂಡಿದ್ದು DCM DK ಶಿವಕುಮಾರ್, ಎಲ್ಲವನ್ನೂ ರೆಡಿ ಮಾಡಿದ್ದು ಕೂಡ ಅವರೇನೆ. DK ಶಿವಕುಮಾರ್ ಅವರು ಶಿವರಾಮೇಗೌಡರ ಮೂಲಕ 100 crores ಆಫರ್ ಕೊಟ್ಟರು. 100 ಕೋಟಿ ರೂಪಾಯಿ ಡೀಲ್ಗೆ 5 ಕೋಟಿ ರೂಪಾಯಿ ಕೊಟ್ಟು ಗೋಪಾಲಸ್ವಾಮಿಯನ್ನು ಬೌರಿಂಗ್ ಕ್ಲಬ್ನ ರೂಮ್ ನಂಬರ್ 110ಕ್ಕೆ ಕಳಿಸ್ಕೊಟ್ಟಿದ್ರು. ಇದಕ್ಕೆ ನಾನು ಒಪ್ಪಲೇ ಇಲ್ಲ. ಆವಾಗ ಅಟ್ರಾಸಿಟಿ ಕೇಸ್ ದಾಖಲು ಮಾಡಿದ್ರು ಅಂತ ಹೇಳಿದ್ದಾರೆ. ಅಲ್ಲದೆ ಈ ಪೆನ್ ಡ್ರೈವ್ ಹ್ಯಾಂಡಲ್ ಮಾಡೋದಕ್ಕೆ ಚಲುವರಾಯಸ್ವಾಮಿ, ಕೃಷ್ಣ ಭೈರೇಗೌಡ, ಪ್ರಿಯಾಂಕ್ ಖರ್ಗೆ ಸೇರಿ 4 ಸಚಿವರ ಕಮಿಟಿ ಇದೆ. ಕುಮಾರಸ್ವಾಮಿಗೆ ಕೆಟ್ಟ ಹೆಸರು ತರೋದಕ್ಕೆ ಇದೆಲ್ಲ ಮಾಡಿದ್ದಾರೆ ಅಂತ ದೇವರಾಜೇಗೌಡ ಸ್ಫೋಟಕ ಆರೋಪ ಮಾಡಿದ್ದಾರೆ. ಕಾರ್ತಿಕ್ ಪೆಂಡರ್ ರೆಡಿ ಮಾಡಿದೆ DK ಶಿವಕುಮಾರ್. ಇದಕ್ಕೆ 4 ಜನ ಮಂತ್ರಿಗಳು ಕಮಿಟಿ ಅಂತ ಹೇಳಿದ್ನಲ್ಲ, ಆ 4 ಜನ ಮಂತ್ರಿಗಳು ಯಾರು ಅಂತಂದ್ರೆ ಚಲುವರಾಯಸ್ವಾಮಿ, ಆಮೇಲೆ ಕೃಷ್ಣ ಬೈರೇಗೌಡ, ಅದಾದ್ಮೇಲೆ ಇವರು ಪ್ರಿಯಾಂಕ ಖರ್ಗೆ ಮತ್ತು ಇನ್ನೊಬ್ಬರು ಸಚಿವರು, ಒಟ್ಟು 4 ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಇದನ್ನೆಲ್ಲ ಹ್ಯಾಂಡಲ್ ಮಾಡಕ್ಕೆ ಬಿಟ್ಟಿದ್ದಾರೆ. ಅಲ್ಲಿ ಈಗ ನಿರಂತರವಾಗಿ ಈಗ ನನ್ನ ಮೇಲೆ ಮಾಡಿದ್ರು, ನಾನು ಯಾವಾಗ ಒಪ್ಪಲಿಲ್ಲ, ನನಗೆ ಒಪ್ಪದೇ ಇದ್ದಾಗ ಏನು ಮಾಡಿದ್ರು. ಈಗಾಗಲೇ ಇಷ್ಟೆಲ್ಲ ದೊಡ್ಡ ಹಗರಣ ಆಗಿರೋದ್ರಿಂದ ಅಲ್ಲಿ ಮೋದಿ ಅವರಿಗೆ, ಬಿಜೆಪಿಗೆ ಮತ್ತು ಕುಮಾರಸ್ವಾಮಿ ಕೆಟ್ಟ ತರಬೇಕಂತ ಮಾಡಿರಲ್ಲಿ ನನಗೆ ಸುಮಾರು 100 ಕೋಟಿ ರೂಪಾಯಿ ಆಫರ್ ಕೊಟ್ಟರು. 5 ಕೋಟಿ ರೂಪಾಯಿ ಅಡ್ವಾನ್ಸ್ ದುಡ್ಡನ್ನ ಬೋರಿಂಗ್ ಕ್ಲಬ್ಗೆ ರೂಮ್ ನಂಬರ್ 110 ಕಳಿಸಿದ್ರು. ಆ ಮೀಟಿಂಗ್ಗೆ ನನಗೆ ಯಾರು ಹೇಳಿ, ನಮ್ಮ MA ಗೋಪಾಲಸ್ವಾಮಿ ಇದಾರಲ್ಲ, ಚನ್ನಪಣ್ಣ ಗೋಪಾಲಸ್ವಾಮಿನ ಸಂಧಾನ ಕಳಿಸಿದ್ರು. ಅಲ್ಲಿ 5 ಕೋಟಿ ರೂಪಾಯಿ ಕ್ಯಾಶ್ ಕೊಟ್ಟು ನೋಡ್ರಿ, DK ಶಿವಕುಮಾರ್ ಅವರು ನನ್ನನ್ನು ಕರೆಸಿ ಮಾತನಾಡಿದ್ರಲ್ಲಿ, ನೀನು HD ಕುಮಾರಸ್ವಾಮಿ ಮೇಲೆ ಹೇಳು, ಪೆನ್ ಡ್ರೈವ್ನ ಕುಮಾರಸ್ವಾಮಿ ಹಂಚೇರಿ ಅಂತ ಹೇಳಿದ್ರೆ ನಿಮ್ಗೆ ಏನು ಸಮಸ್ಯೆ ಆಗಲ್ಲ, ನಾನು ಸೆಕ್ಯೂರ್ ಮಾಡ್ತೀನಿ ಅಂತ ಹೇಳಿದ್ರು. ದೊಡ್ಡ ಮಟ್ಟದ ಹಣದ ಆಫರ್ ಕೊಟ್ಟು ಅಲ್ಲಿ ಇದನ್ನೆಲ್ಲ ಹೆಚ್ಚು ಕಡಿಮೆ ಕಾರ್ತಿಕ್ನಿಂದ ಸಂಪೂರ್ಣ ಮಾಹಿತಿನ ಪಡ್ಕೊಂಡಿರೋದು. ಕಾರ್ತಿಕ್ ಪೆನ್ ಡ್ರೈವ್ ತರಿಸ್ಕೊಂಡು ಪೆನ್ ರೆಡಿ ಮಾಡಿದೆ DK ಶಿವಕುಮಾರ್. ಇದಕ್ಕೆ 4 ಜನ ಮಂತ್ರಿಗಳ ಕಮಿಟಿ ಅಂತ ಹೇಳಿದ್ನಲ್ಲ, ಆ 4 ಜನ ಮಂತ್ರಿಗಳು ಯಾರು ಅಂತಂದ್ರೆ ಚಲುವರಾಯಸ್ವಾಮಿ, ಆಮೇಲೆ ಕೃಷ್ಣ ಬೈರೇಗೌಡ, ಅದಾದ್ಮೇಲೆ ಇವರು ಪ್ರಿಯಾಂಕ ಖರ್ಗೆ ಮತ್ತು ಇನ್ನೊಬ್ಬರು ಸಚಿವರು, ಒಟ್ಟು 4 ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಇದನ್ನೆಲ್ಲ ಹ್ಯಾಂಡಲ್ ಮಾಡಕ್ಕೆ ಬಿಟ್ಟಿದ್ದಾರೆ. ಅಲ್ಲಿ ಈಗ ನಿರಂತರವಾಗಿ ಈಗ ನನ್ನ ಮೇಲೆ ಏನು ಮಾಡಿದ್ರು, ನಾನು ಯಾವಾಗ ಒಪ್ಪಲಿಲ್ಲ, ನನಗೆ ಒಪ್ಪದೇ ಇದ್ದಾಗ ಏನು ಮಾಡಿದ್ರು. ಈಗಾಗಲೇ ಇಷ್ಟೆಲ್ಲ ದೊಡ್ಡ ಹಗರಣ ಆಗಿರೋದ್ರಿಂದ ಅಲ್ಲಿ ಮೋದಿ ಅವರಿಗೆ, ಬಿಜೆಪಿಗೆ ಮತ್ತು ಕುಮಾರಸ್ವಾಮಿ ಕೆಟ್ಟ ತರಬೇಕಂತ ಮಾಡಿರಲ್ಲಿ
ನನಗೆ ಸುಮಾರು 100 ಕೋಟಿ ರೂಪಾಯಿ ಆಫರ್ ಕೊಟ್ಟರು. 5 ಕೋಟಿ ರೂಪಾಯಿ ಅಡ್ವಾನ್ಸ್ ಅನ್ನ ದುಡ್ಡನ್ನ ಬೋರಿಂಗ್ ಕ್ಲಬ್ಗೆ ರೂಮ್ ನಂಬರ್ 100 ಹಾಕಿ ಕಳಿಸಿದ್ರು. ಆ ಮೀಟಿಂಗ್ಗೆ ನನಗೆ ಯಾರು ಹೇಳಿ, ನಮ್ಮ ಎಂ.ಎ. ಗೋಪಾಲ ಸ್ವಾಮಿ ಇದಾರಲ್ಲ, ಚಂದ್ರಪಣ್ಣ ಗೋಪಾಲ ಸ್ವಾಮಿನ ಸಂಧಾನ ಕಳಿಸಿದ್ರು. ಅಲ್ಲಿ 5 ಕೋಟಿ ರೂಪಾಯಿ ಕ್ಯಾಶ್ ಕೊಟ್ಟು ಕಳಿಸಿದ್ರು. ಅಲ್ಲಿ ಎಷ್ಟು ಕೋಟಿ ಆಫರ್ ಮಾಡಿದ್ರು? 100 ಕೋಟಿ ರೂಪಾಯಿ 100 ಕ್ರೋಸ್. ಯಾರು ಸರ್ ಆಫರ್ ಮಾಡಿದ್ದು? ಡಿ.ಕೆ ಶಿವಕುಮಾರ್. ಓಕೆ, ಅವ್ರು ಹೇಳಿದ್ದು ಒಟ್ಟಲ್ಲಿ ದೇಶದಲ್ಲಿ ಮೋದಿ ಅವರಿಗೆ ಕಳಂಕ ತರಬೇಕಲ್ಲಿ, ಮೋದಿ ಅವರು ಈ ಅಶ್ಲೀಲ ರಾಸಲೀಲೆ ವಿಡಿಯೋದಲ್ಲಿ ಪ್ರಮುಖ ನಾಯಕರು ಅಂತೇಳಿ ಮೋದಿನ ಬಿಂಬಿಸಬೇಕು, ಅಲ್ಲಿ ಬಿಜೆಪಿ ಕೆಟ್ಟ ತರಬೇಕಂತ ಮಾಡಿದ್ದಲ್ಲಿ ಡಿ.ಕೆ ಶಿವಕುಮಾರ್ ಅವರು ಮೇನ್ ಉದ್ದೇಶ ಅಂತ ಅಂದ್ರೆ ಇವ್ರನ್ನ ಹೇಳಿ ಎಚ್.ಡಿ. ಕುಮಾರಸ್ವಾಮಿನ ರಾಜ್ಯದಲ್ಲಿ ನಾಯಕತ್ವ ಹಾಳು ಮಾಡಬೇಕು ಅಂತ ಹೇಳಿ ಇದು ಹೇಳಿದ್ರಲ್ಲಿ ಇದು ಸತ್ಯ. ಅದು ಈಗಾಗಲೇ ಯಾವಾಗ ನಾನು ಒಪ್ಪಂದ ಮಾಡಿದ್ರು, ಫಸ್ಟ್ ಅಟ್ರಾಸಿಟಿ ಕೇಸ್ ಫಿಕ್ಸ್ ಮಾಡಿದ್ರು. ಅಟ್ರಾಸಿಟಿ ಕೇಸಲ್ಲಿ ಡಾಕ್ಯುಮೆಂಟ್ ಸಿಗ್ಲಿಲ್ಲ, ಅಲ್ಲಿ ಅದು ನೆಗೆಟಿವ್ ಆಯ್ತು. ಅಲ್ಲಿ ಅದಾದ್ಮೇಲೆ ಮತ್ತೊಬ್ಬಳ ಕೈಲಿ 354 ಲೈಂಗಿಕ ಕಿರುಕುಳ ಕೇಸನ್ನು ಹಾಕ್ಸಿದ್ರು. ಅಲ್ಲಿ ಅದು ಫೇಲ್ಯೂರ್ ಆಯ್ತು. ಫೇಲ್ಯೂರ್ ಆಗಿ ಮಾಡಿದ್ರು. ಈಗ 360 ರೇಪ್ ಕೇಸ್ ಹಾಕ್ಸಿದ್ರು. ರೇಪ್ ಕೇಸಲ್ಲಿ ಯಾವ್ದು ದಾಖಲಾತಿ ಸಿಕ್ಕಿಲ್ಲ ಅವ್ರಿಗೆ. ಅಲ್ಲಿ ಸುಮಾರು 4 ದಿವಸಗಳ ಕಾಲ ನಿರಂತರವಾಗಿ ನಾನು ಇಂಟರ್ಗೇಟ್ ಮಾಡಿದ್ದಾರೆ. ಅಲ್ಲಿ ಇದರಲ್ಲಿ ಸೀರಿಯಸ್ ಆಗಿ SP IG ಅವರು ಕೂಡ ತಗೊಂಡ್ರೆ ಯಾವ ಪೆಂಡ್ರೈವ್ ಫೋಟೋ ಸೀಸ್ ಮಾಡ್ಕೊಂಡಿದಾರಲ್ಲ ಈಗ ಸಿಕ್ಕಿದೆಯಾ? ಕಾರ್ತಿಕ್ MP ಕಿಡ್ನಾಪ್ ಮಾಡಿದ ಕೇಸ್ ಅದು. ಸಿಕ್ಕಿದೆ ಸರ್ ಅವ್ರಿಗೆ? ಅದು ಅಶ್ಲೀಲ ವಿಡಿಯೋ ಅಲ್ಲ, ಅದು ಕಾರ್ತಿಕ್ ಮನೆಯ CC ಕ್ಯಾಮೆರಾ ಫುಟೇಜ್ ಅದು. ಆ ಪೆಂಡ್ರೈವ್ ನಾ ಕೊಡೋ ಪೆಂಡ್ರೈವ್ ಎಷ್ಟು ಕೋಟಿ ಆಫರ್ ಮಾಡಿದ್ರು? 100 ಕೋಟಿ ರೂಪಾಯಿ 100 ಕ್ರೋಸ್. ಯಾರು ಸರ್ ಆಫರ್ ಮಾಡಿದ್ದು? ಡಿ.ಕೆ ಶಿವಕುಮಾರ್. ಅವ್ರು ಹೇಳಿದ್ದು ಒಟ್ಟಲ್ಲಿ ದೇಶದಲ್ಲಿ ಮೋದಿ ಅವರಿಗೆ ಕಳಂಕ ತರಬೇಕಲ್ಲಿ, ಮೋದಿ ಅವರು ಈ ಅಶ್ಲೀಲ ರಾಸಲೀಲೆ ವಿಡಿಯೋದಲ್ಲಿ ಪ್ರಮುಖ ನಾಯಕರು ಅಂತೇಳಿ ಮೋದಿನ ಬಿಂಬಿಸಬೇಕು, ಅಲ್ಲಿ ಬಿಜೆಪಿ ಕೆಟ್ಟ ತರಬೇಕಂತ ಮಾಡಿದ್ದಲ್ಲಿ ಡಿ.ಕೆ ಶಿವಕುಮಾರ್ ಅವರು ಮೇನ್ ಉದ್ದೇಶ ಅಂತ ಅಂದ್ರೆ ಇವ್ರನ್ನ ಹೇಳಿ ಎಚ್.ಡಿ. ಕುಮಾರಸ್ವಾಮಿನ ರಾಜ್ಯದಲ್ಲಿ ನಾಯಕತ್ವ ಹಾಳು ಮಾಡಬೇಕು ಅಂತ ಹೇಳಿ ಇದು ಹೇಳಿದ್ರಲ್ಲಿ ಇದು ಸತ್ಯ. ಅದು ಈಗಾಗಲೇ ಯಾವಾಗ ನಾನು ಒಪ್ಪಂದ ಮಾಡಿದ್ರು, ಫಸ್ಟ್ ಅಟ್ರಾಸಿಟಿ ಕೇಸ್ ಫಿಕ್ಸ್ ಮಾಡಿದ್ರು. ಅಟ್ರಾಸಿಟಿ ಕೇಸಲ್ಲಿ ಡಾಕ್ಯುಮೆಂಟ್ ಸಿಗ್ಲಿಲ್ಲ, ಅಲ್ಲಿ ಅದು ನೆಗೆಟಿವ್ ಆಯ್ತು. ಅಲ್ಲಿ ಅದಾದ್ಮೇಲೆ ಮತ್ತೊಬ್ಬಳ ಕೈಲಿ 354 ಲೈಂಗಿಕ ಕಿರುಕುಳ ಕೇಸನ್ನು ಹಾಕ್ಸಿದ್ರು. ಅಲ್ಲಿ ಅದು ಫೇಲ್ಯೂರ್ ಆಯ್ತು. ಫೇಲ್ಯೂರ್ ಆಗಿ ಮಾಡಿದ್ರು. ಈಗ 360 ರೇಪ್ ಕೇಸ್ ಹಾಕ್ಸಿದ್ರು. ರೇಪ್ ಕೇಸಲ್ಲಿ ಯಾವ್ದು ದಾಖಲಾತಿ ಸಿಕ್ಕಿಲ್ಲ ಅವ್ರಿಗೆ. ಅಲ್ಲಿ ಸುಮಾರು 4 ದಿವಸಗಳ ಕಾಲ ನಿರಂತರವಾಗಿ ನಾನು ಇಂಟರ್ಗೇಟ್ ಮಾಡಿದ್ದಾರೆ. ಅಲ್ಲಿ ಇದರಲ್ಲಿ ಸೀರಿಯಸ್ ಆಗಿ SP IG ಅವರು ಕೂಡ ತಗೊಂಡ್ರೆ ಎಷ್ಟು ಕೋಟಿ ಆಫರ್ ಮಾಡಿದ್ರು? 100 ಕೋಟಿ ರೂಪಾಯಿ. ಈಗ ಖುದ್ದು ಗೋಪಾಲ್ ಸ್ವಾಮಿ ಅವ್ರನ್ನ ಮಾತನಾಡಿಸೋ ಪ್ರಯತ್ನ ಮಾಡೋಣ. ಸಾಹೇಬ್ರೆ ನಮಸ್ಕಾರ, ನಾನು ಚಂದನ್ ಶರ್ಮಾ ಅಂತ ವಿಸ್ತಾರ ನ್ಯೂಸಿಂದ ಮಾತಾಡ್ತಾ ಇದ್ದೀನಿ. ಕುಯ್ 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 ಆಗಿದೆ. ಓಕೆ, ಇನ್ನೊಂದು ಸಲ ಮಾಡಿರಿ, ಸಾಧ್ಯ ಆದರೆ ಇನ್ನೊಂದು ಸಲ ಪ್ರಯತ್ನಿಸಿ. ಅವರಿಗೆ ಕರೆ ಮಾಡುವ ಪ್ರಯತ್ನವನ್ನು ನಾವು ಮಾಡೋಣ. ಅವರನ್ನು ಸಂಪರ್ಕಿಸುವ ಹೋರಾಟ ಮಾಡುವ ಪ್ರಯತ್ನದಲ್ಲಿ ನಾವು ನಿರತರಾಗೋಣ. ಕೇಳೋಣ ಅವ್ರನ್ನ ಏನು, ಯಾಕೆಂದರೆ ಒಬ್ಬೊಬ್ಬರು ಒಂದೊಂದು ರೀತಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಇದೇ ದೇವರಾಜೇಗೌಡರು BJP ಅವರ ದೊಡ್ಡವರು ಅವರು ಇವರು ಅನ್ನುವ ಸ್ಟೇಟ್ಮೆಂಟ್ನ ಕೊಡ್ತಾಯಿದ್ರು. ಬಟ್ ನಮಗೆ ಇವೆಲ್ಲದರಿಂದ ಭಾಳ ಸ್ಪಷ್ಟ ಆಗ್ತಾ ಇರೋದೇನು ಅಂತಂದರೆ, ಇಡೀ ಇಶ್ಯೂ ಡೈವರ್ಟ್ ಆಗ್ತಾ ಇದೆ. ಈ ಕಾಲ್ ರಿಸೀವ್ ಮಾಡ್ತಾ ಇಲ್ವಂತೆ ಗೋಪಾಲ್ ಸ್ವಾಮಿ ಅವರು. ತೊಂದರೆ ಇಲ್ಲ, ಇನ್ನೊಂದು 2-3 ಸಲ ಮಾಡಿ ರಿಸೀವ್ ಮಾಡಿದ್ರೆ ಮಾತಾಡೋಣ ಅವ್ರ ಹತ್ರ. ಸರ್, ಇವರು ಹೆಸರುಗಳೇನು ಮೆನ್ಷನ್ ಮಾಡಿದ್ದಾರೆ, ಡಿ.ಕೆ ಶಿವಕುಮಾರ್ ಅವರ ಹೆಸರು ಸೇರಿ 4 ಸಚಿವರ ಹೆಸರು ಮೆನ್ಷನ್ ಮಾಡಿದಾರಲ್ಲ, ಮುಂದೆ ಏನಾದರೂ ಅವ್ರಿಗೆ ಕುತ್ತು ಬರುತ್ತಾ ಏನು ಅಂತ? ಇಂಟ್ರೆಸ್ಟಿಂಗ್ ಕ್ವೆಶ್ಚನ್. ಈಗ ನಾನು ಹೇಳ್ತೀನಿ ಕೇಳಿ, ಭಾಳ ಮುಕ್ತವಾಗಿ ಹೇಳ್ಬಿಡ್ತೀನಿ ಕೇಳಿ. ಇಟ್ ವಿಲ್ ಗೋ ಇನ್ ಟು ನೋ ಮ್ಯಾನ್ಸ್ ಲ್ಯಾಂಡ್ ವಿತಿನ್ 1 ಮಂತ್. ಈ ಇಡೀ ಪ್ರಕರಣ ಇದೆಯಲ್ಲ, ಇಡೀ ಪ್ರಕರಣ ಬರೆದಿಟ್ಕೊಳ್ಳಿ. ಇವತ್ತು ನಾನು ಹೇಳ್ತಾ ಇದ್ದೀನಿ ನಿಮಗೆ 9 ಗಂಟೆ 9 ನಿಮಿಷ 17ನೇ ಮೇ ಶುಕ್ರವಾರ ಹೇಳ್ತಾ ಇದ್ದೀನಿ ನಿಮಗೆ, ಬರೆದಿಟ್ಕೊಳ್ಳಿ ಆಯಿತಾ. ಇಟ್ ವಿಲ್ ಗೋ ಇನ್ ಟು ನೋ ಮ್ಯಾನ್ಸ್ ಲ್ಯಾಂಡ್. ಇದು ಸದ್ಯಕ್ಕೆ ಮಜಾ ಮಾಡ್ತಾ ಇದ್ದಾರೆ ಅಷ್ಟೇ ಊರಲ್ಲಿರೋರೆಲ್ಲ. ಇಲ್ಲಿ ಯಾರಿಗೆ ಏನಾಗಿದೆ, ಏನಾಗಿದೆ, ಯಾರಿಗೆ ತೊಂದರೆಗಳಾಗಿದೆ, ಯಾರು ನೋವಲ್ಲಿದ್ದಾರೆ, ಆ ಸಂತ್ರಸ್ತ ಹೆಣ್ಮಕ್ಳು ಪಾಪ ಅವ್ರ ಪಡಿಪಾಟ್ಲಿ ಏನಿದೆ, ಮತ್ತು ಆ ಮನುಷ್ಯನ ಹಿಡ್ಕೊಂಬರೋದು ಹೆಂಗೆ, ಅದು ಏನು ಚರ್ಚೆ ಆಗ್ತಾ ಇದೆ, ಕೇಂದ್ರ ಏನು ಸಹಾಯ ಮಾಡ್ತಾ ಇದೆ, SITಯ ಲಿಮಿಟೇಷನ್ಸ್ ಏನಿದೆ, ಏನು ಯಾವುದು ಈ ಕ್ಷಣದವರೆಗೂ ಚರ್ಚೆ ಆಗ್ತಾನೇ ಇಲ್ಲ. ಬರೀ ರೋಚಕತೆ ಚರ್ಚೆ ಆಗ್ತಾ ಇದೆ ಅಷ್ಟೇ. ನಿಮಗೊಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್, ಸಿನಿಮ್ಯಾಟಿಕ್ ವ್ಯೂ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನಿಮಗೆಲ್ಲ ಕೊಡ್ತಾ ಇದ್ದಾರೆ. ಅದೆಲ್ಲೋ ಬೆಂಗಳೂರಲ್ಲಿ ಒಂದು ಮಾಲ್ ಇದೆಯಂತೆ, ಅದು ಇಲ್ಲೂ ಇದೆಯಂತೆ ಸ್ಕ್ರೀನು, ಆ ಕಡೆನೂ ಇದೆಯಂತೆ ಒಂದೇ ಥಿಯೇಟ್ರ್ನಲ್ಲಿ. ಆಯ್ತು, ಆ ಥರ ಒಂದು ಸಿನಿಮ್ಯಾಟಿಕ್ ವ್ಯೂ ನಿಮಗೆ ಎಲ್ಲರೂ ಕೂಡ ಭಾಳ ಮಜಮಜವಾಗಿ ಕೊಡ್ತಾ ಇದ್ದಾರೆ ಅಷ್ಟೇ. ಇದರಿಂದ ರಾಜ್ಯಕ್ಕೂ ನನಗೇನು ಪ್ರಯೋಜನ ಕಾಣ್ತಾ ಇಲ್ಲ, ದೇಶಕ್ಕಂತೂ ಮೊದಲೇ ಪ್ರಯೋಜನ ಕಾಣಿಸ್ತಾ ಇಲ್ಲ. ಮತ್ತು ಇದರಿಂದ ಯಾರಿಗೇನೂ ಆಗಲ್ಲ ರೀ. ಇಟ್ ವಿಲ್ ಗೋ ಇನ್ ಟು ನೋ ಮ್ಯಾನ್ಸ್ ಲ್ಯಾಂಡ್. ಟ್ರಸ್ಟ್ ಮೀ, ಬರೆದಿಟ್ಕೊಳ್ಳಿ. ನಾನು ಇವತ್ತು ಹೇಳ್ತಾ ಇದ್ದೀನಿ ಇದನ್ನು. ನಾನು ಹೇಳಿದ್ನಲ್ಲ, ಚರ್ಚೆ ಮಾಡಬೇಕಾಗಿರೋ ವಿಷಯಗಳು ಸಾವಿರಾರು ಇದ್ದಾವೆ.
ಬಟ್ ನಾವು ಯಾವುದರ ಹಿಂದೆನೂ ಬಿದ್ದಿಲ್ಲ, ಇನ್ಕ್ಲೂಡಿಂಗ್ ಮೀಡಿಯಾ ಹೌಸಸ್. ಆಯಿತು, ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅದನ್ನು ರದ್ದು ಮಾಡಿ ಅಂತಂದ್ರಪ್ಪ. ಆ ಮನುಷ್ಯ ಅವನು ಸಂಸದ ಎದ್ಕೊಂಡಾಗ 20 ದಿನ ಆಯಿತು, ಆಯಿತಾ. SIT ರಚನೆಯಾಗಿ ಒಂದು 17-18 ದಿನ ಆಯಿತು. ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ಅಂತ ಇದೆ ಕೇಂದ್ರದಲ್ಲಿ. ಯಾರು ಏನು ಮಾಡಿದ್ರಿ ರೀ? ಕೋರ್ಟ್ ಮೂಲಕ ಮಾಡ್ಕೊಳ್ಳಿ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದು ಅಂತ ಹೇಳ್ತಾರೆ. ಇನ್ನು ಕೆಲವ್ರು ಏನು ಹೇಳ್ತಾರೆ, ವೀಸಾ ಮುಗಿದ ಮೇಲೆ ಆತನೇ ಬರ್ತಾನೆ ಕಾಯಿರಿ ಅಂತ ಹೇಳ್ತಾರೆ. ಏನು ತಮಾಷೆನೇನು ರೀ? ಏನು ಒಲಿಂಪಿಕ್ 4 ಮೆಡಲ್ ತಗೊಂಬಂದಿದ್ದಾನೆ ಆ ಮನುಷ್ಯ, ಕಾಕಿಂಗ್ ಕೂತ್ಕೊಳ್ಳೋಕೆ ಆ ಮನುಷ್ಯನಿಗೆ. ಅಲ್ಲ, ಪ್ರಿಯಾಂಕಾ ಖರ್ಗೆ ಅವರು ನಿಮ್ಮ ಜೊತೆ ಮಾತನಾಡ್ತಾ ಹೇಳ್ತಿದ್ರಲ್ಲ ಸರ್ ಸಂಜೆ, ಕೇಂದ್ರ ಸರ್ಕಾರ ನಮ್ಮ ಜೊತೆ ಕೈ ಜೋಡಿಸ್ತಿಲ್ಲ. ಕೈ ಜೋಡಿಸಿಲ್ಲ ಅಂದ್ರೆ ಯಾಕೆ ಜೋಡಿಸ್ತಿಲ್ಲ ರೀ? ವಾಟ್ ಈಸ್ ದಿ ಪ್ರಾಬ್ಲಮ್? ಅವ್ರೊಬ್ರು ಮನ್ಸ್ ಮಾಡಿದ್ರೆ ನಾವು ಯಾಕೆ ಮನ್ಸು ಮಾಡ್ತಿಲ್ಲ ರೀ? ದಿವ್ಯಾ ರಘುನಾಥ್ ಅವರೇ ನನಗೆ ಹೇಳಿ, ಯಾಕೆ ಮನ್ಸು ಮಾಡ್ತಾ ಇಲ್ಲ? ಏನು ಪ್ರತಿದಿನ ನಾವು ಮೀಡಿಯಾದವರು ಒಂದೊಂದು ಎಪಿಸೋಡ್ ತಗೊಂಡು ಅರ್ಧ ಗಂಟೆ ಸೆಗ್ಮೆಂಟ್ ಮಾಡಿಕೊಂಡು ಒಂದೊಂದು ಸ್ಟೋರಿ ಮಾಡಿಕೊಂಡು ಇದನ್ನು ರೋಚಕತೆಯಾಗಿ ಬಿಲ್ಡಪ್ ಮಾಡಿಕೊಂಡು ಅದೇನೋ ಈ ಮೆಗಾ ಸೀರಿಯಲ್ಗಳು ಬರ್ತಾವಲ್ರಿ, ಮೆಗಾ ಸೀರಿಯಲ್ಗಳಲ್ಲಿ ಅದೇನೋ ಆಗ್ತದೋ ಇಲ್ವೋ ಅನ್ನೋದಕ್ಕೆ 4 ಕ್ಯಾಮ್ರಾ ಝೂ ಅಂತ ಝೂಮ್ ಇನ್ ಮಾಡ್ತಾವಲ್ಲ, ಅದು ಮಾಡ್ಕೊಂಡು ಕೂತ್ಕೊಂಡಿರ್ಬೇಕೇನ್ರಿ? ನಮ್ಮ ಕೆಲಸನೇನ್ರಿ? ಸೋಷಿಯಲ್ ಫ್ಯಾಬ್ರಿಕ್ ಹಾಳು ಬಿದ್ದೋಗ್ತಾ ಇದೆಯಲ್ರಿ. ಹೌದು. ಇಲ್ಲ, ಕೇಂದ್ರ ಸರ್ಕಾರ ಏನೂ ಮಾಡ್ತಾ ಇಲ್ಲ, ನಾವೇನು ಮಾಡೋಕ್ಕಾಗುತ್ತೆ? ಕೇಂದ್ರ ಸರ್ಕಾರನೂ ಪ್ರಶ್ನೆ ಮಾಡೋಣ ರೀ ನಾವು. ಯಾಕ್ರಪ್ಪ, ಏನರಪ್ಪ ನಿಮ್ಗೆ ತೊಂದರೆ ಆಗಿರೋದು? ಏನು ನಿಮ್ಮಿಂದ ನಾಮಿನೇಟ್ ಆದಂಥ ಅಥವಾ ನಿಮ್ಮಿಂದ ಟಿಕೆಟನ್ನು ಗಿಟ್ಟಿಸ್ಕೊಂಡಂಥ ಒಬ್ಬ ಅಭ್ಯರ್ಥಿ ಅನ್ನುವ ಕಾರಣಕ್ಕೋಸ್ಕರ ತಾವೇನು ಕ್ರಮ ತಗೊಳ್ತಾ ಇಲ್ವೋ? ಅಥವಾ ಏನು ನಿಮ್ಮ ಕೇಂದ್ರ ಸರ್ಕಾರದವರು ಈ ಸಂದರ್ಭದಲ್ಲಿ ಇನ್ನೂ ಒಂದು 3-4 ಫೇಸಸ್ ಆಫ್ ಎಲೆಕ್ಷನ್ಸ್ ಬಾಕಿ ಉಳ್ಕೊಂಡಿರುವಾಗ ಆ ಮನುಷ್ಯ ಏನಾದರೂ ಬಂದ್ಬಿಟ್ರೆ ಇಡೀ ಮೀಡಿಯಾದ ಫೋಕಸ್ಸು ಅವನ ಮೇಲೆ ಹೋಗ್ಬಿಟ್ಟು ಅಲ್ಲಿ ಬೇರೆಯವ್ರದ್ದೆಲ್ಲ ಫೋಟೋಗಳೆಲ್ಲ ಪಕ್ಕದಲ್ಲಿ ಬಂದ್ಬಿಟ್ಟು BJPಗೆ ಏನಾದರೂ ಎಡವಟ್ಟಾಗ್ಬಿಟ್ಟು JDSಗೆ ಏನಾದರೂ ತೊಂದರೆ ಆಗ್ಬಿಟ್ಟು ಏನಾದರೂ ಎಲೆಕ್ಷನ್ಗೆ ತೊಂದರೆ ಆಗುತ್ತೆ ಅಂತನೋ, ಅಥವಾ ಏನಕ್ಕೆ? ವೈ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಏನು ರೀ 21 ದಿನ ಬೇಕೇನ್ರಿ ಒಬ್ಬ ಮನುಷ್ಯನನ್ನು ಹಿಡ್ಕೊಂಬರೋದಕ್ಕೆ? ನಾನು ನೀವು ಇನ್ನೂ 30 ದಿನ ಇದೇ ವಿಷಯದ ಬಗ್ಗೆ ಮಾತಾಡ್ಕೊಂಡು ಕೂತ್ಕೊಂಡಿರ್ಬೇಕೇನ್ರಿ? ಹೇಳ್ರಿ, ನಮ್ಮ ಕಡೆ ತೌಡು ಕುಟ್ಟೋದು ಅಂತಾರೆ ಇದಕ್ಕೆ. ಮಾಡಬೇಕಾ ನಾನು ಅದನ್ನು? ನನಗೆ ಆಗಲ್ಲಪ್ಪ ಇನ್ನು ಇದ್ರ ಬಗ್ಗೆ. ನಾನು ನಾಳೆನೂ ಇದೇ ಬಂದು ಮಾತಾಡ್ಬೇಕೇನ್ರಿ? ದಿಸ್ ಮ್ಯಾನ್, ದಿಸ್ ಸಂಸದ ಸೀಮ್ಸ್ ಟು ಬಿ ಎ ಫಿಗೇಟಿವ್. ಮಾಡಬಾರ್ದಲ್ಲ, ಅನಾಚಾರಗಳನ್ನು ಮಾಡಿ ವಿಡಿಯೋಗಳನ್ನೆಲ್ಲ ಬಿಟ್ಕೊಂಡು ಎಲ್ಲ ರೆಕಾರ್ಡ್ ಮಾಡ್ಕೊಂಡು ಎಲ್ಲ ಓಡೋಗಿರೋಂಥ ಮನುಷ್ಯನನ್ನು ನಾನು ನಿನ್ನೆನೂ ಇದೇ ಮಾತಾಡಿದೆ, ಮೊನ್ನೆನೂ ಇದೇ ಮಾತಾಡಿದೆ. ಒಂದು ವಾರ ನೋಡಿದವರು ನಮ್ಮ ನ್ಯೂಸ್ ಫ್ರಂಟ್ ಲೈನ್, ಏನಪ್ಪ ನೀನು ಡೈಲಿ ಇದೇ ಮಾತಾಡ್ತೀಯ ಅಂತ ನನಗೆ ಬೈಕೋತಾರೆ. ನಾನೇನು ಮಾಡಲಿ? ಡೈಲಿ ಇದೇ ಚರ್ಚೆ ಆಗ್ತಾ ಇದೆ ರಾಜ್ಯದಲ್ಲಿ. ನಾನು ಏನು ಮಾಡಲಿ ಹೇಳಿ ಅತ್ಲಾಗೆ? ಗೊತ್ತಾಯ್ತಾ? ಸೊ ನನಗೆ ಇದು ಭಾಳ ಏನೋ ಅನ್ಸುತ್ತೆ ರೀ. ಈ ಮನುಷ್ಯ ಇವ್ರು ಯಾರೋ ದೇವರಾಜೇಗೌಡ ಬರ್ತಾರೆ, 5 ಕೋಟಿ ಅಂತಾರೆ, ಬೌರಿಂಗ್ ಕ್ಲಬ್ಬು ಅಂತಾರೆ, 110 ರೂಮ್ ನಂಬರು ಅಂತಾರೆ. ಆಯ್ತಪ್ಪ, ತನಿಖೆ ಮಾಡ್ರಪ್ಪ. ನಾಳೆ ಏನಾದರೂ ಆಗ್ಬಿಡ್ತದ? ನಿಮ್ಗೆ ನಾಳೆ ಏನಾಗುತ್ತೆ ಅಂತ ಹೇಳ್ತೀನಿ ಕೇಳಿ. ನಾನೇನು ಭವಿಷ್ಯ ಹೇಳೋನಲ್ಲ, ಬಟ್ ಆದರೂ ಹೇಳ್ತೀನಿ ಕೇಳಿ. ನಾಳೆ ಒಂದು 4 ಜನ ಹೋರಾಟ ಮಾಡ್ತಾರೆ, ಒಂದು 10 ಜನ ಮಾತಾಡ್ತಾರೆ. ನಾಳೆ ಸರ್ಕಾರದವರು ಒಂದು 3 ಜನ ಮಾತಾಡ್ತಾರೆ. ಅವ್ನು ಸರಿ, ಇದು ನಾವು ಈ ವರ್ಸಸ್ ಅಂತ ಕಾರ್ಡ್ ಬರ್ತದಲ್ಲ, ವರ್ಸಸ್ ಅಂತ ಬರ್ತದೆ, ಡಿಶಮ್ ಅಂತ ಬರ್ತದೆ, ಹಿಂಗೆಲ್ಲ ಹಾಕಿಬಿಟ್ಟು ನಾವು ಒಂದಿಷ್ಟು ಗ್ರಾಫಿಕ್ಸ್ ಮಾಡಿ ಜನರ ಮುಂದೆ ಇಡಬೇಕಾಗತ್ತೆ ಅಷ್ಟೇ. ಡು ಯು ಫೀಲ್ ಐ ಆಮ್ ಎ ಪೆಸಿಮಿಸ್ಟ್? ನಾನು ನಿರಾಶಾವಾದಿ ಅನ್ಸುತ್ತಾ ನಿಮಗೆ? ಅಲ್ಲ, ಐ ಆಮ್ ಅನ್ ಆಪ್ಟಿಮಿಸ್ಟ್. ನಾನು ಆಶಾವಾದಿ. ಬಟ್ ನನಗೇನೂ ಕಾಣಿಸ್ತಾ ಇಲ್ಲ ರೀ. ನನಗೇನಂದರೆ ಏನೂ ಕಾಣಿಸ್ತಾ ಇಲ್ಲ. ನಮಗೊಂದು ಪರಮ ಪವಿತ್ರವಾದಂಥ ಸಂವಿಧಾನ ಇದೆ, ನಮಗೆ ಪರಮ ಪವಿತ್ರವಾದಂಥ ಪುಣ್ಯಭೂಮಿ ಇದೆ, ನಮ್ಮದೇ ಆದಂಥ ಅದ್ಭುತವಾದಂಥ ಭಾಳ ಬ್ಯೂಟಿಫುಲ್ ಆದಂಥ ಭಾರತ ದೇಶ ಇದೆ, ನಮ್ಮದೇ ಆದಂಥ ಒಂದು ಫ್ಯಾಂಟಾಸ್ಟಿಕ್ ಆದಂಥ ಒಂದು ಎಕನಾಮಿಕ್ ಸೋಷಿಯಲ್ ಸ್ಟ್ರಕ್ಚರ್ ಇದೆ, ಒಂದು ಕಲ್ಚರಲ್ ಸ್ಟ್ರಕ್ಚರ್ ಇದೆ. ನಾವು ಏನೇನೆಲ್ಲ ಮಾಡ್ಬೋದು, ಏನೇನೆಲ್ಲ ಹೋರಾಟ ಮಾಡ್ಬೋದು. ಇನ್ನು ಇಡೀ ದೇಶನ ಒಬ್ಬ ಸಂಸದ 21 ದಿನಗಳ ಕಾಲ ಅಥವಾ ಇಡೀ ರಾಜ್ಯನ ಒಬ್ಬ ಸಂಸದ ಅಡ ಇಟ್ಕೊಂಡಂಗೆ ಮಾತಾಡ್ತಾ ಇಲ್ವಾ ನಾವೆಲ್ಲರೂ? ನೀವು ಹೇಳಿ. ಹಾಗಿದ್ರೆ ಅವ್ರು ಬರೋವರೆಗೂ ಈ ಸುದ್ದಿನ ಡ್ರಾಪ್ ಮಾಡಬೇಕಾ ಸರ್? ನಂಗೆ ಗೊತ್ತಿಲ್ಲಪ್ಪ. ಏನು ಡ್ರಾಪ್ ಮಾಡ್ತಿರೋದು, ಏನು ಮಾಡ್ತೀವಿ ನೋಡಿ. ಬಂದಮೇಲೆ ಇನ್ನೊಂದು 20 ದಿನ ನಡೀತದೆ, ಆಯಿತಾ? ಏನು ಮಾಡ್ತೀರ್ರಿ? ನನಗೆ ಇದೇ ವಿಪರ್ಯಾಸ ಅನ್ಸೋದು. ಐ ಆಮ್ ಸಾರಿ, ಭಾಳ ಜನ ಮೀಡಿಯಾದವ್ರು ಅವ್ರ ಬಗ್ಗೆನೇ ಮಾತಾಡ್ಕೊಳ್ಳಲ್ಲಪ್ಪ. ನಾನು ಮಾತಾಡ್ಕೋತೀನಿ, ನನಗೇನು ತೊಂದರೆ ಇಲ್ಲ, ನನಗೇನು ಸಮಸ್ಯೆ ಇಲ್ಲಪ್ಪ. ನಾನು ಭಾಳ ಸಲ ಹೇಳ್ಬಿಟ್ಟಿದ್ದೀನಲ್ಲ ಇದನ್ನು. ನಾವು ಇಂಟ್ರಾಸ್ಪೆಕ್ಷನ್ ಮಾಡಿಕೊಳ್ಬೇಕು. ಈಗ ಜನ ಮಾತಾಡ್ತಾರೆ, ಆಯ್ತು ಬಿಡಪ್ಪ ಬೇರೆ ಸುದ್ದಿ ಹಾಕು ಅನ್ಬೋದು. ನನಗೆ ಈಗ ಮಾತಾಡ್ತಾ ಇರೋದು ಹೇಳಿದ್ದಾರೆ ಕೂಡ ತುಂಬ ಜನ, ಬಿಡ್ರಪ್ಪ ಏನು ಕುಯ್ತೀರಿ, ಇದನ್ನು ಬೇರೆ ಸುದ್ದಿ ಹಾಕ್ರಿ ಅಂತ ಅನ್ಬೋದು ನಮಗೆ. ಬಟ್ ಏನು ಮಾಡ್ತೀರಿ ಅಂದರೆ, ಸಮಸ್ಯೆ ಏನಾಗಿದೆ ಅಂತಂದರೆ, ನನಗೆ ಯಾಕೆ ಈ ಸುದ್ದಿ ಒಂದು ಹಂತಕ್ಕೆ ತಗೊಳ್ತಾ ಇದ್ದೀವಿ ಅಂತಂದರೆ, ಒಬ್ಬ ಕ್ರಿಮಿನಲ್ನ ಎಷ್ಟು ಬೇಗ ಎಲ್ಲರೂ ಸೇರ್ಕೊಂಡು ಪಾರು ಮಾಡಿಬಿಡ್ಬೋದು. 22 ದಿನ ಮನುಷ್ಯ ಮಜಾ ಮಾಡ್ಕೊಂಡಿರ್ಬೋದು.
ಅದರ ನಡುವೆ ಇಡೀ ಪೊಲಿಟಿಕಲ್ ಸಿಸ್ಟಮ್ನಲ್ಲಿ ಏನು ಬೇಕಾದರೂ ನಡೆದು ಹೋಗ್ಬಿಡ್ಬೋದು. ಅದರ ನಡುವೆ ಇವ್ರಿಗಿವರು ಮಾತಾಡ್ಕೊಂಡು ಆರಾಮಾಗಿರ್ಬೋದು, ಚರ್ಚೆಗಳು ಮಾಡ್ಕೊಂಡಿರ್ಬೋದು. ನಮ್ಮ ಒಂದು 20-25 ಜನ ಪಾಪ ನಮ್ಮ ಕ್ಯಾಮ್ರಾಮನ್ಗಳು ಅವರಿಂದ ಓಡಾಡ್ಕೊಂಡಿರ್ಬೇಕು, ನಮ್ಮ ಒಂದು 15 ಜನ ರಿಪೋರ್ಟರ್ಸ್ಗಳು ಅವರಿಂದ ಓಡಾಡ್ಕೊಂಡಿರ್ಬೇಕು, ಬೆಳಗ್ಗೆಯಿಂದ ರಾತ್ರಿವರೆಗೂ ಸುಸ್ತಾಗ್ಬಿಡ್ಬೇಕು ಅವರು. ಫಾರ್ ವಾಟ್? ಫಾರ್ ನಥಿಂಗ್. ದಿಸ್ ವಿಲ್ ಬಿ ಇನ್ ನೋ ಮ್ಯಾನ್ಸ್ ಲ್ಯಾಂಡ್ ಆಫ್ಟರ್ 1 month. ನೀವು ನನ್ನನ್ನು ಕೇಳಿ ಇನ್ನು 1 ತಿಂಗಳಾದಮೇಲೆ ಎಲ್ಲಿರ್ತದೆ ಅಂತ, ಆಯಿತಾ? ನಾವೆಲ್ಲ ಮಾತಾಡ್ತಾ ಇದ್ದೀವಲ್ಲ, ನಾವೆಲ್ಲರೂ ಇವತ್ತು ನಾವೆಲ್ಲ ಜೋಕರ್ಗಳಾಗ್ಬಿಡ್ತೀವಿ. ಇವತ್ತು ನಾವೆಲ್ಲ ಸುಮ್ಮನೆ ನೈತಿಕತೆ ಅದು ಇದು ಮತ್ತೊಂದು ಆಹಾ ಓಹೋ ಅಂತ ನಾವೆಲ್ಲ ಇವತ್ತೇನು ಚರ್ಚೆ ನಡೆಸ್ತಾ ಇದ್ದೀವಿ ದಿವ್ಯಾ ರಘುನಾಥ್ ಅವರೇ, ನಾವೆಲ್ಲ ಜೋಕರ್ಗಳಾಗ್ತೀವಿ. ಅದು ಯಾರೋ ಓಡಾಗಿರೋ ಮನುಷ್ಯ MP ಆಗ್ಬಿಡ್ಬೋದು ನಾಳೆ, ಗೊತ್ತಿಲ್ಲ. ನಾಳೆ ಆ ಮನುಷ್ಯ ನಾಳೆ ಜನಗಳ ಮೇಲೆ ಡಿಪೆಂಡ್ ಆಗುತ್ತೆ ಸರ್, ಅವ್ರು ಹೇಗೆ ಆ ಸಿಚುವೇಶನ್ ಅಕ್ಸೆಪ್ಟ್ ಮಾಡ್ಕೊತಾರೆ. ಜನ ಅಂದರೆ ನಾನು ಜನ ಅಲ್ವೇನ್ರಿ? ಐ ಆಮ್ ನಾಟ್ ಜನ. ಆರ್ ಯು ನಾಟ್ ಜನ? ಹೂ ಇಸ್ ಜನ? ಐ ಆಮ್ ಜನ, ನಾನು ಅಷ್ಟೇ ಅಲ್ವಾ? ಸೊ ಯು ಡೋಂಟ್ ಎಕ್ಸ್ಕ್ಲೂಡ್ ಅಸ್ ಫ್ರಮ್ ಜನ, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನಾನೂ ಇಲ್ಲಿ ಯಾರೋ ಈ ಪ್ರೋಗ್ರಾಮ್ ನೋಡ್ತಾ ಇರ್ತಾರೆ, ರಾಮಪ್ಪ, ತಿಮ್ಮಪ್ಪ, ತಿಮ್ಮಣ್ಣ, ಮುನಿಯಪ್ಪ, ಯಾರು ನೋಡ್ತಾ ಇರ್ತಾರೆ. ಅವ್ರು ನಾನು ಒನ್ ಅಮಾಂಗ್ ದೆಮ್. ಯಾರು ನೋಡ್ತಾ ಇರ್ತಾರೆ ಒಂದಿಷ್ಟು ಜನ ಅಲ್ವೇನ್ರಿ? ಇದನ್ನೆಲ್ಲ ನೋಡ್ತಿರ್ತಾರೆ, ಗಮನಿಸ್ತಿರ್ತಾರೆ. ಅವ್ರಿಗೂ ಒಂದೇನೋ ಒಂದು ರೋಚಕತೆ, ಅವ್ರಿಗೂ. ಈ ಮನುಷ್ಯ ಆಡಿಯೋ ತಗೊಂಬಂದು ಬಿಟ್ಟರು, ಅದೇನೋ ಪ್ರೆಸ್ ಕ್ಲಬ್ಬಲ್ಲಿ ಬಂದರು, ಒಂದು ಅರ್ಧ ಆಡಿಯೋ ಪ್ಲೇ ಮಾಡಿದ್ರು, ಎಲ್ಲರೂ ಶಿವರಾಮೇಗೌಡರು ಬಂದರು, ಇಲ್ಲ ಅಂತಂದರು, ಹಂಗೆ ಅಂತಂದರು, ಹೋರಾಟಗಳಾಯಿತು. ಆಯ್ತಪ್ಪ, ಈಗೆಲ್ಲ ಶಿವರಾಮೇಗೌಡರ ವಿರುದ್ಧ ಒಂದು ಆರೋಪ ಮಾಡಿ 10 ದಿನ ಆಯ್ತು. ಏನಾಯ್ತಪ್ಪ? ಏನಾಗ್ಬಿಡ್ತು? ಏನೂ ಇಲ್ಲ. ಅದ್ಯಾರೋ 4 ಜನ ಮಿನಿಸ್ಟ್ರು ಅಂದರು, ಏನಾಗ್ಬಿಡ್ತು? ರಾಜೀನಾಮೆ ಕೊಟ್ಬಿಟ್ರಾ? ಇವಾಗ ರಾಜೀನಾಮೆ ಕೊಟ್ಬಿಟ್ರಾ? ನಾಳೆ ಇಡೀ ಸರ್ಕಾರದ ಹಲವು ಜನ ಸಚಿವರಾದಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳಾದಿಯಾಗಿ ನಾಳೆ 7:15 IPL ಮ್ಯಾಚ್ ನೋಡೋಕೆ ಹೋಗ್ತಾರೆ. ನಾಳೆ ನಿಮ್ಗೆ ಗೊತ್ತಿರಲಿ ವಿಷಯ. ಏನು ಯಾರಿಗೂ ಡಿಫ್ರೆನ್ಸ್ ಆಗಲ್ಲ ರೀ. ಇಟ್ ವಿಲ್ ಮೇಕ್ ನೋ ಡಿಫ್ರೆನ್ಸ್. ನೀವು ನಮ್ಮ ಬಾಯ್ ಬಡ್ಕೋಬೇಕಷ್ಟೆ. ಆ್ಯಂಡ್ ವಿ ವಿಲ್ ಬಿ ದ ಜೋಕರ್ಸ್. ನೋಡೋಣ, ನಾವು ಒಂದು ಹಂತಕ್ಕೆ ಬದಲಾಗುವ ಪ್ರಯತ್ನ ಮಾಡೋಣ. ಇದಕ್ಕೆಲ್ಲ ಒಂಚೂರು ಇಂಪಾರ್ಟೆನ್ಸ್ ಕಡಿಮೆ ಮಾಡಿ ಒಂದಿಷ್ಟು ಯೋಗ್ಯವಾಗಿರುವ ಸುದ್ದಿಗಳ ಕಡೆಗೆ ಗಮನ ಹರಿಸೋ ಪ್ರಯತ್ನ ಮಾಡೋಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.